ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಕ್ರಿಸ್ತನು ಆತನು ಸಮುದ್ರವನ್ನು ದಾಟಿ ಆತನು ಗೆರಸೇನನ ಸೀಮೆಗೆ ಆತನು ಮುಟ್ಟಿದನು ಎಂಬ ಒಬ್ಬ ವ್ಯಕ್ತಿಯು ಅವನು ದೆವ್ವ ಹಿಡಿದವನಾಗಿದ್ದಾನೆ. ದೆವ್ವ ಹಿಡಿದವನಾಗಿ ಆತನು ಮನೆಯಿಂದ ಬಂದಿಲ್ಲ, ಬದಲಾಗಿ ಆತನು ಸಮಾಧಿಯಿಂದ ಆತನು ಹೊರಗಡೆ ಬರ್ತಾನೆ. ಸಮಾಧಿಯಿಂದ ಗವಿಗಳೊಳಗಿಂದ ಆತನು ಬರ್ತಾ ಇದ್ದಾನೆ. ಸಾಮಾನ್ಯವಾಗಿ ಯಾವ ಮನುಷ್ಯರು ಸಮಾಧಿಯಲ್ಲಿ ಇರುವುದಿಲ್ಲ, ಯಾವ ಮನುಷ್ಯರು ಗವಿಯಲ್ಲಿ ಇರುವುದಿಲ್ಲ. ಆದರೆ ಈ ವ್ಯಕ್ತಿಯು ಸಮಾಧಿಯಲ್ಲಿದ್ದಾನೆ, ಗವಿಯಲ್ಲಿ ಆತನಿದ್ದಾನೆ. ಯೇಸು ಕ್ರಿಸ್ತನು ಆ ಸಮುದ್ರದ ದಡವನ್ನು ಮೀರಿ ಆತನ ಕಾಲಿಡುವಾಗ ಈತನು ಎದುರಿಗೆ ಬರ್ತಾನೆ. ಆತನು ಎಂಥವನಾಗಿದ್ದಾನೆ, ಆತನ ಹೆಸರು ಎಂಥದ್ದು ಎಂಬುದಾಗಿ ಹೇಳುವುದಾದರೆ ದೇವರ ವಾಕ್ಯದಲ್ಲೇ ಅವನ ಹೆಸರು ಬೇರೆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದನ್ನು ನಾವು ನೋಡ್ತೇವೆ. ಅವನಿಗೆ ಸಮಾಧಿಯ ಗವಿಗಳೇ ಆತನಿಗೆ ವಾಸಸ್ಥಾನವಾಗಿತ್ತು. ಅವನ ಮನೆ ಎಂಥದ್ದಾಗಿತ್ತಂದರೆ ಸಮಾಧಿಯೇ ಅವನ ಮನೆಯಾಗಿತ್ತು. ಅವನು ಬಹುಶಃ ಅವನೇ ದೆವ್ವ ಹಿಡಿದವನಾಗಿದ್ದಾನೆ. ಅವನ ಕುಟುಂಬವು ಅವನನ್ನು ತಳ್ಳಿಬಿಟ್ಟಿರುವಂಥದ್ದಾಗಿದೆ. ಯಾಕಂದರೆ ಅವನ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ನಾವು ಮುಂದೆ ದೇವರ ವಾಕ್ಯವನ್ನು ನೋಡ್ತೇವೆ. ಅವನಿಗೆ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರೂ ಅವನೇನು ಮಾಡ್ತಾನೆ ಅಂದರೆ ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿರುವ ಒಂದು ವ್ಯಕ್ತಿಯಾಗಿದ್ದಾನೆ. ಅವನಿಗೆ ಯಾಕೆ ಈ ರೀತಿಯಾದ ಅವನಿಗೆ ಬಲವು ಶಕ್ತಿಯು ಯಾರು ಕೊಟ್ಟಿದ್ರು ಎಂಬುದಾಗಿ ನೋಡುವುದಾದರೆ ಅವನಲ್ಲಿರುವಂಥ ದುರಾತ್ಮಗಳು ಅವನನ್ನು ಈ ರೀತಿಯಾಗಿ ಅವನ ಕುಟುಂಬದಿಂದ ಹೊರಗಡೆ ತಳ್ಳಿದೆ. ಅವನನ್ನು ಬಹುಶಃ ಅನೇಕರು ಅವನಿಗೆ ಬೇರೆ ಬೇರೆ ರೀತಿಯಾದ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ದೆವ್ವವು ಅವನನ್ನು ಬಿಟ್ಟು ಹೋಗ್ಬೇಕೆಂದು ಅನೇಕ ರೀತಿಯಾದ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಯಾವ ಪ್ರಯತ್ನಗಳನ್ನು ಮಾಡಿದರೂ ಅವರು ವಿಫಲರಾಗಿದ್ದಾರೆ. ಈ ವ್ಯಕ್ತಿಯನ್ನು ಹೇಗಾದರೂ ಮಾಡಿ ಅವನ ಹತೋಟಿಗೆ ತೆಗೆದುಕೊಳ್ಬೇಕು ಎಂಬುದಾಗಿ ಸರಪಣಿಗಳಿಂದ ಕಟ್ಟಿ ಹಾಕ್ತಾರೆ, ಚೈನ್ಗಳಿಂದ ಕಟ್ಟಿ ಹಾಕ್ತಾರೆ. ಆದರೆ ಆ ಚೈನ್ಗಳನ್ನೇ, ಆ ಸರಪಣಿಗಳನ್ನೇ ಮುರಿದು ಹಾಕಿಕೊಂಡು ಅವನು ಮನೆ ಬಿಟ್ಟು ಹೊರಗಡೆ ಬರುವಂಥ ರೀತಿಯಲ್ಲಿ ಅವನು ಬರ್ತಾ ಇದ್ದಾನೆ. ಅವನ ಮನೆ ಸಮಾಧಿ, ಗವಿಗಳೇ ಆತನ ಮನೆಯಾಗಿದೆ. ಅವನನ್ನು ಯಾರು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಆಗಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಯಾರು, ನೀವು ದೇವರ ವಾಕ್ಯವನ್ನು ಗಮನಿಸಿ ನೋಡುವುದಾದರೆ 3-4ನೇ ವಚನದಲ್ಲಿ ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ಏನು ಮಾಡ್ತಾನೆ ಅಂದರೆ 5ನೇ ವಚನದಲ್ಲಿ ಅವನು ನಿತ್ಯ ರಾತ್ರಿ ಹಗಲು ಎಲ್ಲಿದ್ದಾನೆ? ಸಮಾಧಿಯ ಗವಿಯಲ್ಲಿಯೂ ಗುಡ್ಡಗಳಲ್ಲಿಯೂ ಏನು ಮಾಡ್ತಾ ಇದ್ದಾನೆ? ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದು ಕೊಳ್ಳುತ್ತಾ ಇದ್ದನು ಎಂಬುದಾಗಿ. ಇವನು ಎಂಥವನು ಎಂಬುದಾಗಿ ಹೇಳಿದ್ರೆ, ಇವನು ಯಾವ ಮನುಷ್ಯರು ಇವನನ್ನು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಆಗಲಿಲ್ಲ. ಇವನೇನು ಮಾಡ್ತಾನಂದ್ರೆ ಸಮಾಧಿಯಲ್ಲಿ, ಗವಿಗಳಲ್ಲಿ, ಗುಡ್ಡಗಳಲ್ಲಿ ಅವನೇನು ಮಾಡ್ತಾನೆ? ರಾತ್ರಿ ಹಗಲು ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದಾನೆ. ಕಲ್ಲುಗಳಿಂದ ಅಂದರೆ ಆ ಸೈತಾನ, ಆ ದುರಾತ್ಮಗಳು ಈತನನ್ನು ಜೀವಿಸಕೂಡದು ಎಂಬುದಾಗಿ, ಇವನನ್ನು ಹಾನಿ ಮಾಡಬೇಕು ಎಂಬುದಾಗಿ ದುರಾತ್ಮಗಳು ಈತನ ಮನಸ್ಸನ್ನು, ಈತನ ಶರೀರವನ್ನು ಪ್ರವೇಶಿಸಿ ಆತನ ಮನಸ್ಸನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದ್ದಾನೆ. ಯಾರು? ಸೈತಾನನು. ದುರಾತ್ಮಗಳು ಈತನ ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಯಾವ ಮನುಷ್ಯರು ಈತನನ್ನು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಆಗಲಿಲ್ಲ. ಈತನು ಯೇಸು ಕ್ರಿಸ್ತನು ಗೆನೆಸರೇತ್ ಆ ಸಮುದ್ರ ತೀರವನ್ನು ದಾಟಿ ಆ ಸ್ಥಳವನ್ನು ಮುಟ್ಟುವಾಗ ಈತನು ಓಡಿ ಬಂದು ಆತನ ಏನು ಹೇಳ್ತಾ ಇದ್ದಾನಂದ್ರೆ, ಆತನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾ ಶಬ್ದದಿಂದ ಆತನೇನು ಮಾಡ್ತಾನೆ? ಆರ್ಭಟಿಸಿದ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಅದನ್ನು ಮಹಾಶಬ್ದದಿಂದ ಆರ್ಭಟಿಸ್ತಾನೆ. ಆರ್ಭಟಿಸಿ ಅವನೇನು ಹೇಳ್ತಾನೆ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ನನ್ನ ಗೊಡವೆ ನಿನಗೇಕೆ ಎಂಬುದಾಗಿ ಆತನು ಆರ್ಭಟಿಸುವಂಥದ್ದನ್ನ ನಾವು ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ಯಾಕೆ ಆತನಿಗೆ ದೆವ್ವ ಹಿಡಿದಿದೆ ಎಂಬುದಾಗಿ ಹೇಳುವುದಾದ್ರೆ, ಬಹುಶಃ ಆತನ ಜೀವಿತದಲ್ಲಿ ಪಾಪಮಯ ಜೀವಿತದಲ್ಲಿ ಆತನು ಮುಳುಗಿ ಹೋಗಿರುವಾಗ ದುರಾತ್ಮಗಳು ಆತನನ್ನ ಸೇರ್ಕೊಂಡಿದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರೋಮಾಪುರ 3ನೇ ಅಧ್ಯಾಯ 23-24ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ದೂರ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೋಮಾಪುರ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕೆಂದ್ರೆ ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರು ನಮಗೆ ಕೊಡುವಂತ ಉಚಿತಾರ್ಥ ವರವು ಅದೇನು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ಯೇಸುವಿನಲ್ಲಿರುವ ನಿತ್ಯ ಜೀವವು. ದೇವರು ಯೇಸು ಕ್ರಿಸ್ತನ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದೆ ಎಂಬುದಾಗಿ. ಆತನು ಜೀವಿಸುವಂತ ದೇವರು, ಆತನ ಮಕ್ಕಳಾಗಿರುವಂತ ನಾವು, ಆತನ ಉದ್ದೇಶ ಏನಂದ್ರೆ ನಾವು ಜೀವಿಸಬೇಕೆಂಬುದಾಗಿ. ನಾವು ಹಾಳಾಗಿ ಹೋಗಬೇಡದು, ಹಾಳಾಗಿ ಹೋಗಕೂಡದು, ನಾವು ಜೀವಿಸಬೇಕೆಂಬುದಾಗಿ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಈತನನ್ನು ಸಹ ದೇವರು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ. ದೇವರ ಉದ್ದೇಶ ಈತನ ಜೀವಿತದಲ್ಲಿ ಏನಂದ್ರೆ, ಈತನು ಸಹ ನನ್ನನ್ನು ಕಂಡುಕೊಂಡು ಆತನು ಜಯಘೋಷವಾಗಿ ಸುಖದಿಂದ ಆತನ ಜೀವನ ಮಾಡಬೇಕೆಂಬುದಾಗಿ. ಆದರೆ ಆತನು ದೇವರನ್ನು ಬಿಟ್ಟು ಲೋಕದ ಹಿಂದೆ ಹೋಗಿ, ಪಾಪದ ಹಿಂದೆ ಹೋಗಿ, ಆತನು ಪಾಪದಲ್ಲಿ ಬಿದ್ದು ಹೋಗುವಾಗ ದೇವರನ್ನು ಮರೆತು ಆತನು ಸೈತಾನನ ಕಾರ್ಯಗಳಲ್ಲಿ ಆತನು ಮುಂದೆ ಹೋಗುವಾಗ ದೆವ್ವಗಳು, ದುರಾತ್ಮಗಳು ಆತನನ್ನು ಸೇರಿಕೊಂಡು ಆತನ ಮನಸ್ಸನ್ನೇ ಹತೋಟಿಗೆ ತೆಗೆದುಕೊಂಡು, ಆತನ ಶರೀರವನ್ನೇ ಹತೋಟಿಗೆ ತೆಗೆದುಕೊಂಡು, ಅವನು ಮನೆಯಲ್ಲಿ ಇರುವುದಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಕುಟುಂಬವನ್ನು ಬಿಟ್ಟು ಓಡಬೇಕಾಗಿತ್ತು, ಅವನ ಸ್ವಂತದವರನ್ನು ಬಿಟ್ಟು ಓಡಬೇಕಾಗಿತ್ತು, ಲೋಕವನ್ನೇ ಬಿಟ್ಟು ಓಡೋಗ್ತಾನೆ, ಸಮುದಾಯವನ್ನು ಬಿಟ್ಟು ಓಡೋಗ್ತಾನೆ. ಎಲ್ಲಿ ಹೋಗ್ತಾನೆ ಅಂದರೆ ಸಮಾಧಿಗಳಲ್ಲಿ ಓಡೋಗ್ತಾನೆ. ಸಮಾಧಿಗಳಲ್ಲಿ, ಯಾಕಂದರೆ ಅಲ್ಲಿ ಯಾರೂ ಇಲ್ಲ, ಯಾವ ಮನುಷ್ಯರು ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ. ಆ ಸ್ಥಳಗಳೇ ಅವನಿಗೆ ವಾಸಸ್ಥಾನವಾಗಿತ್ತು. ಯಾಕಂದರೆ ದುರಾತ್ಮಗಳು ಆತನ್ನ ವಂಚನೆ ಮಾಡ್ತಾ ಇತ್ತು. ಅವನಿಗೆ ಒಂದು ಸ್ಥಳವು ಆತನನ್ನು ಬಿಡಲಿಲ್ಲ. ಈತನ ಹೆಸರು ಏನು ಎಂಬುದಾಗಿ ಹೇಳುವುದಾದರೆ, ಈತನ ಹೆಸರು ದಂಡು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈತನ ಹೆಸರು ದಂಡು ಎಂಬುದಾಗಿದ್ರೆ ಬಹಳ ದುರಾತ್ಮಗಳು ಈತನಲ್ಲಿ ಸೇರ್ಕೊಂಡಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಬಹಳ ದೆವ್ವಗಳು ಆತನೊಳಗೆ ಒಕ್ಕಿದವು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನು ಆತನ ನೋಡುವಾಗ ಆತನು ಕನಿಕರ ಪಡ್ತಾನೆ. ಯೇಸು ಕ್ರಿಸ್ತನ ಆತನ ನೋಡುವಾಗ ಆತನು ಕನಿಕರಿಸ್ತಾನೆ. ಯಾಕಂದ್ರೆ ಈತನು ನನ್ನ ಸೃಷ್ಟಿ, ನಾನು ಸೃಷ್ಟಿ ಮಾಡಿದಂಥ ಮಗನು. ಆದರೆ ಈಗ ಅವನು ಯಾವ ರೀತಿಯಾಗಿದ್ದಾನೆ, ಅವನ ಮೈಯಲ್ಲಿ ಬಟ್ಟೆನೇ ಇಲ್ಲದೆ ಅವನ ತನ್ನನ್ನು ಹಾನಿ ಮಾಡಿಕೊಂಡು ಅವನು ಜೀವನ ಮಾಡುವಂಥದ್ದನ್ನು ಯೇಸು ಕ್ರಿಸ್ತನು ಈತನ ನೋಡಿ ಕನಿಕರ ಪಡ್ತಾನೆ. ಕನಿಕರ ಪಟ್ಟು ಆತನನ್ನು ಬಿಡುಗಡೆ ಮಾಡಬೇಕು ಎಂಬುದಾಗಿ, ಆತನ ದೆವ್ವಗಳನ್ನು ಬಿಟ್ಟು ಹೋಗು ಎಂಬುದಾಗಿ ಆತನಿಗೆ ಅಪ್ಪಣೆಯನ್ನು ಕೊಡ್ತಾನೆ. ದೆವ್ವಗಳೇ ನೀನು ಬಿಟ್ಟು ಹೋಗು ಎಂಬುದಾಗಿ ಹೇಳುವಾಗ ಆ ದೆವ್ವಗಳು ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳುತ್ತವೆ. ಏನಂದರೆ, ನಮ್ಮನ್ನು ನರಕದಲ್ಲಿ ದೊಬ್ಬಲ್ಬೇಡ ದೇವರೇ ಎಂಬುದಾಗಿ. ಅಲ್ಲಿ ಹಂದಿ ಮೇಯಿಸ್ತಿರುವಂಥ ಹಂದಿಗಳನ್ನು ನೋಡಿ ಅದರಲ್ಲಿ ನಮ್ಮನ್ನು ಕಳಿಸು ಎಂಬುದಾಗಿ ಹೇಳುವಾಗ, ದೇವರು ಅಪ್ಪಣೆ ಕೊಡುವಾಗ ಆ ಎಲ್ಲ ದುರಾತ್ಮಗಳು ಆ ಹಂದಿಯೊಳಕ್ಕೆ ನೂಕಿದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಹಂದಿಗಳಿತ್ತು. ಆ 2,000ಕ್ಕಿಂತ ಹೆಚ್ಚು ಹಂದಿಗಳಲ್ಲಿ ಈ ದುರಾತ್ಮಗಳು ಹೋಗಿ ಸೇರ್ಕೊಂಡಾದಾಗ ಆ ಹಂದಿಗಳು ಏನು ಮಾಡ್ತು ಅಂದರೆ, ಆ ಹಂದಿಗಳೆಲ್ಲ ಆ ನೀರು, ಸಮುದ್ರದ ನೀರೊಳಕ್ಕೆ ಹೋಗಿ ಅದು ಕುಸಿದು ಬಿದ್ದು ಎಲ್ಲ ಸಾಯುತ್ತದೆ. ನನ್ನ ಪ್ರಿಯ ದೇವಜನರೇ, ಸೈತಾನನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಅದು ಸಾವು ನಿಶ್ಚಿತ, ಅದು ಸಾವು ಖಂಡಿತ. ಮೊದಲನೇದಾಗಿ ಸೈತಾನ ಮಾಡುವಂಥದ್ದು ಏನಂದರೆ, ನನ್ನನ್ನು ದೇವರಿಂದ ದೂರ ಮಾಡುವಂಥದ್ದು, ನನ್ನನ್ನು ದೇವರಿಂದ ದೂರ ಮಾಡುವಂಥದ್ದು. ಮತ್ತೆ ಕೊನೆಯದಾಗಿ
ನಿರಂತರವಾಗಿ ನಿತ್ಯವಾಗಿ ಮರಣವನ್ನು ಕೊಡುವಂಥದ್ದು. ಅಂದರೆ ದೇವರು ಯೇಸು ಕ್ರಿಸ್ತನನ್ನು ನಂಬುವ ಎಲ್ಲರಿಗೂ ನಿತ್ಯ ಜೀವದ ಭಾಗ್ಯವನ್ನು ಆತನು ಕೊಡುವಂತನಾಗಿದ್ದಾನೆ. ರೋಮಪುರ 10ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. ರೋಮಪುರ 10ನೇ ಅಧ್ಯಾಯ 13ನೇ ವಚನದಲ್ಲಿ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೋ, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ರಕ್ಷಣೆ. ಯಾಕಂದರೆ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವಂಥ ಒಂದೇ ನಾಮದಲ್ಲಿ ನಮಗೆ ರಕ್ಷಣೆ. ಅದು ಆ ನಾಮವೇ ಯೇಸು ಕ್ರಿಸ್ತನ ನಾಮ. ಯಾಕಂದರೆ ಬೇರೆ ಯಾವ ನಾಮದಲ್ಲಿ ನಮಗೆ ರಕ್ಷಣೆ ಇಲ್ಲ, ಯಾವ ಪುಣ್ಯ ಕಾರ್ಯಗಳಲ್ಲಿ ನಮಗೆ ರಕ್ಷಣೆ ಇಲ್ಲ. ರಕ್ಷಣೆಯು ಯೇಸು ಕ್ರಿಸ್ತನ ನಾಮದಲ್ಲೇ ನಮಗೆ ಸಿಗುವಂಥದ್ದಾಗಿದೆ. ದಿಸ್ ಈಸ್ ಅ ಫ್ರೀ ಗಿಫ್ಟ್ ಫ್ರಮ್ ಗಾಡ್. ಇದು ಉಚಿತ ವರ ದೇವರು ನನಗೂ ನಿಮಗೂ ಕೊಟ್ಟಿದ್ದಾರೆ. ನಾವು ನಂಬಿಕೆ ಇಡುವುದಾದರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ಈ ರಕ್ಷಣೆಯ ಅನುಭವ ನಾವು ಪಡ್ಕೊಳ್ಬೋದು. ನಾವು ಅನ್ಕೋಬೋದು, ನಾನು ಯಾವ ರೀತಿಯಾಗಿ ಪಾಪ ಮಾಡಿದ್ದೇನೆ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದೇವರ ವಾಕ್ಯವನ್ನು ಓದ್ತೇನೆ, ನಾನು ಆಲಯಕ್ಕೆ ಬರ್ತೇನೆ, ನಾನು ಸತತವಾಗಿ ಎಲ್ಲದರಲ್ಲೂ ಪಾಲ್ಗೊಳ್ತೇನೆ, ನಾನು ಯಾವ ರೀತಿಯಾಗಿ ಪಾಪ ಮಾಡ್ತೇನೆ ಎಂಬುದಾಗಿ ನಾವು ಅನ್ಕೋಬೋದು. ನನ್ನ ಪ್ರಿಯ ದೇವಜನರೇ, ನಾವು ಕಣ್ಣಿನ ಮೂಲಕವಾಗಿ ಅನೇಕ ಪಾಪಗಳನ್ನು ಮಾಡ್ತೇವೆ. ನಾವು ಸುಮ್ಮನೆ ಮನುಷ್ಯರಾಗಿ ಈ ಸಮಯದಲ್ಲಿ ನಾವು ಕುತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಾವು ರೋಡ್ಗಳಲ್ಲಿ ನೋಡ್ತೀವಿ, ನಾವು ಸಿಗ್ನಲಲ್ಲಿ ನೋಡ್ತೀವಿ, ಸಿಗ್ನಲ್ ಒಂದು 2 ನಿಮಿಷ ರೆಡ್ ಆಗಿದ್ರೆ ಸುಮ್ಮನೆ ಇರೋದಿಲ್ಲ. ಯಾವಾಗ ಆ ಸಿಗ್ನಲ್ ಗ್ರೀನ್ ಆಗುತ್ತೋ ಎಂಬುದು ಕಾಯ್ತಾ ಇರ್ತಾರೆ. ಒಬ್ರಿಗಿಂತ ಒಬ್ರು ಒಂದು ರ್ಯಾಟ್ ರೇಸ್ ಥರ ಹೋಗ್ತಾ ಇರ್ತಾರೆ. ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ, ನಮ್ಮ ಮನಸ್ಸು ಹತೋಟಿಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಒಂದು 5 ನಿಮಿಷ ಮಕ್ಕಳನ್ನು ಸುಮ್ಮನೆ ಕೂರಿಸ್ಕೊಳ್ಳಿ ನೋಡೋಣ, ಕಷ್ಟ. ಮಕ್ಕಳು ಬಿಡಿ, ದೊಡ್ಡವರೇ, ನಾವು 5 ನಿಮಿಷ ಸಭೆಯಲ್ಲಿ ನೀವು ಕುತ್ಕೊಂಡಿದ್ದೀರಾ, ಮನೆಯಲ್ಲಿ ಅಥವಾ ಬೇರೆ ಎಲ್ಲಾದರೂ ನಾವು ಕುತ್ಕೊಳ್ತೀವಿ, ಇಲ್ಲ, ಇಮಿಡಿಯೇಟಾಗಿ ನಾವು ಫೋನ್ ತಗೊಳ್ತೀವಿ. ಫೋನ್ ತೆಗೆದು ಅದರಲ್ಲಿ ರೀಲ್ಸ್ಗಳು ನೋಡುವಂಥದ್ದು, ಅದು ನೋಡುವಂಥದ್ದು, ಇದು ನೋಡುವಂಥದ್ದೇ ಹಾಗೇ ಹೋಗ್ಬಿಡುತ್ತದೆ. ಒಂದ್ಸಲ ಒಂದು ಮನೆಯಲ್ಲಿ ಕಳ್ತನವಾಯಿತು. ಆ ಮನೆಯಲ್ಲಿ ಕಳ್ತನ ಆದಾಗ ಅದು ಒಂದು ವಿಚಿತ್ರವಾಗಿ ಒಂದು ಘಟನೆ ಉಂಟಾಯಿತು. ಇದು ನಿಜವಾಗಿ ನಡೆದಂಥ ಒಂದು ಘಟನೆ. ಆ ಘಟನೆ ಎಂತಂತ ಹೇಳಿದ್ರೆ, ಆ ಮನೆಯಲ್ಲಿ ದರೋಡೆ ಆಗಿದೆ. ಅದೇನೆಂದ್ರೆ, ಆ ಮನೆಯಲ್ಲಿ ಆ ಕಬಡ್ಡಿ ಕಳ್ತನವಾಗಿದೆ. ಕಬಡ್ಡಿ ತೊಗೊಂಡೋಗ್ಬಿಟ್ಟಿದ್ದಾರೆ, ಬೀರೋನೇ ತೊಗೊಂಡೋಗ್ಬಿಟ್ಟಿದ್ದಾರೆ. ಸರಿ, ಇವರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಾಗ ಕಳ್ಳರುಗಳು ಸಿಕ್ಕಿಬಿದ್ರು. ಆ ಕಳ್ಳರುಗಳನ್ನು ಕರೆದ್ರು. ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಪೊಲೀಸವರು ವಿಚಾರಣೆ ಮಾಡ್ತಾಯಿದ್ರು. ಆ ಮನೆಯಲ್ಲಿ ಇರುವಂಥ ಯಜಮಾನಿನ ಸಹ ಪೊಲೀಸ್ ಸ್ಟೇಷನ್ ಕರೆದ್ರು. ಸರಿ, ವಿಚಾರಣೆ ಮುಂದುವರೆದಾಗ ಪೊಲೀಸವರು ಕೇಳಿದ್ರು ಆ ಯಜಮಾನಿನ, ಅಮ್ಮ, ನಿಮ್ಮ ಮನೆಯಲ್ಲಿ ಕಳ್ತನ ಆಗಬೇಕಿದ್ರೆ ಯಾರ್ಯಾರಿದ್ರು ಎಂಬುದಾಗಿ. ಆಗ ಹೇಳ್ತಾಳೆ, ಸರ್, ನಮ್ಮ ಮನೆಯಲ್ಲಿ ಕಳ್ತನ ಆಗಬೇಕಂದ್ರೆ ನಾನು ಒಬ್ಬಳೇ ಇದ್ದೆ, ಬೇರೆ ಯಾರೂ ಇರಲಿಲ್ಲ ಎಂಬುದಾಗಿ. ಸರಿ, ಅವರು ವಿಚಾರಣೆ ಮಾಡಿ ಹೇಗಾಯಿತು ಏನು ಅಂತ ಹೇಳಿದ್ರೆ, ನಂಗೆ ಗೊತ್ತಿಲ್ಲ ಅದು ಹೇಗೆ ಅವರು ಕಳ್ತನ ಮಾಡಕ್ಕೆ ಬಂದರು, ಕಳ್ಳರು ಮನೆ ಒಳಗಡೆ ಹೇಗೆ ಬಂದರು ಎಂಬುದಾಗಿ ನನಗೆ ಗೊತ್ತಿಲ್ಲ, ಬೀರೋನೇ ತೊಗೊಂಡೋಗ್ಬಿಟ್ಟಿದ್ದಾರೆ ಎಂಬುದಾಗಿ. ಸರಿ, ಪೊಲೀಸವರು ಕಳ್ಳರನ್ನ ವಿಚಾರಣೆ ಮಾಡ್ತಾಯಿದ್ದಾರೆ. ಅಲ್ಲಪ್ಪ, ನೀವು ಮನೆಗಳಿಗೆ ಬರ್ತೀರಾ, ಹಣ ಚಿನ್ನ ಬೆಳ್ಳಿ ಅಂತ ತೊಗೊಂಡೋಗ್ತೀರಾ, ಈ ಮನೆಯಲ್ಲಿ ಕಬಡ್ಡಿ ತೊಗೊಂಡೋಗ್ಬಿಟ್ಟಿದ್ದೀರಾ, ಹೇಗೆ ಇದು ಎಂಬುದಾಗಿ. ಸರಿ, ಅವರು ಈಗ ಹೇಳ್ತಾ ಇದ್ರಂತೆ, ಸರ್, ನಾವು ಮೊದಲನೇದಾಗಿ ನಾನು ಮನೆಗೆ ಬಂದೆ, ಅವ್ರ ಮನೆ ಹತ್ರ ಬಂದೆ, ಬಾಗಿಲು ಓಪನ್ ಆಗಿತ್ತು, ನಾನು ತಟ್ಟಿದೆ, ಅಮ್ಮ ಅಂತ ಹೇಳಿದೆ, ಯಾರು ಶಬ್ದ ಕೇಳಿಸ್ಕೊಂಡಿಲ್ಲ. ಸರಿ, ಬಾಗಿಲು ತೆರೆದಿದ್ದಿಲ್ಲ, ನೋಡಿದ್ರೆ ಮನೆ ಯಜಮಾನಿ ಇದ್ರು. ಮನೆ ಯಜಮಾನಿ ಆ TV ಮುಂದೆ ಕುತ್ಕೊಂಡಿದ್ರು. ಸರಿ, ಅವ್ರನ್ನ ಕರೆದೆ, ಅವ್ರಿಗೆ ಕಿವಿ ಕೇಳಿಸಿಲ್ಲ. ಸರಿ, ನಾನು ಮಾಡಿದ ದಿಢೀರಂತ ನಾನು ಫೋನ್ ತೆಗೆದು ನಮ್ಮ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿಬಿಟ್ಟು, ಒಳ್ಳೆ ಕ್ಲೈಂಟ್ ಸಿಕ್ಕಿದ್ದಾರೆ, ನೀವು ಗೂಡ್ಸ್ ಗಾಡಿ ತೊಗೊಂಡು ಬನ್ನಿ ಎಂಬುದಾಗಿ ಅಡ್ರೆಸ್ ಕೊಟ್ಟೆ. ಅವರು 4-5 ಜನರು ಬಂದರು, ಗೂಡ್ಸ್ ಗಾಡಿ ಬಂತು. ನಾವೆಲ್ಲರೂ ಮನೆ ಒಳಗಡೆ ಹೋದ್ರೆ ಆಕೆ ತಿರುಗು ನೋಡಲಿಲ್ಲ ಅವಳು. ನಾವು ಸರಿ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಅದು ಕೀ ತೆಗೆದು ಓಪನ್ ಮಾಡೋದು, ಕಬಡ್ಡಿ ತೊಗೊಂಡೋಗ್ಬಿಡೋಣ ಅಂತ ಹೇಳಿ ಕಬಡ್ಡಿ ತೊಗೊಂಡೋಗ್ಬಿಟ್ವಿ, ಇದೇ ಆಗಿದ್ದು ಎಂಬುದಾಗಿ. ಸರಿ, ಪೊಲೀಸವರು ಆ ತಾಯಿನ ಕೇಳಿದ್ರಂತೆ, ಅಲ್ಲಮ್ಮ, ಟಿವಿಯಲ್ಲಿ ಏನು ನೋಡ್ತಾ ಇದೆ, ಕಳ್ಳರು ಬಂದು ಕಬಡ್ಡಿ ತೊಗೊಂಡೋಗ್ರು, ಸರಿ, ಆ ಟಿವಿಯಲ್ಲಿ ಏನು ಬರ್ತಾ ಇತ್ತು? ಮೆಗಾ ಸೀರಿಯಲ್ ನೋಡ್ತಾ ಇದೆ ಅಂದ್ರಂತೆ. ಮೆಗಾ ಸೀರಿಯಲ್ ನೋಡ್ತಾ ಇದ್ದೆ ಸರ್, ಅದಕ್ಕೆ
ನಾನು ಇದು ನಿಜವಾಗಿ ನಡೆದಂಥ ಘಟನೆ, ಸುಳ್ಳು ಹೇಳ್ತಾ ಇಲ್ಲ. ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಈ ಘಟನೆ ಇದು. ನಾವು ಎಷ್ಟು ಜನ ನಾವು ಮನೆಗಳಲ್ಲಿ ಟಿವಿ ಮುಂದೆ ಹಾಗೇ ಮುಳುಗೋಗ್ಬಿಟ್ಟಿರ್ತೀವಿ. ಕೆಲವೊಬ್ರು ಮಕ್ಕಳು ಮೊಬೈಲ್ ಫೋನ್ ಮುಟ್ಬೇಡಿ ಅಂತ ಹೇಳಿದ್ರೆ ಅದನ್ನೇ ಮುಟ್ಟುವಂಥದ್ದು. ರೀಲ್ ನೋಡಬೇಡಿ ಅಂದ್ರೆ ಅದನ್ನೇ ನೋಡ್ತಾರೆ. ಯೂಟ್ಯೂಬ್ ಶಾರ್ಟ್ಸ್ಗಳು ನೋಡ್ಬೇಕಂದ್ರೆ ಅದೇ ಶಾರ್ಟ್ಸ್ಗಳನ್ನೇ ನೋಡ್ತಾರೆ. ಮುಂಚೆ ಶಾರ್ಟ್ಸ್ ಅಂದರೆ ಬೇರೆ ಅರ್ಥ, ಈಗ ಶಾರ್ಟ್ಸ್ ಅಂದರೆ ಬೇರೆ. ಮುಂಚೆ ನಾವು ಓದ್ತಾ ಇರ್ಬೇಕಂದ್ರೆ ರೀಲ್ ಅಂದ್ರೇ ಬೇರೆ ರೀಲು, ಇವಾಗ ರೀಲ್ ಅಂದ್ರೇ ಬೇರೆ ಅರ್ಥ. ಈ ರೀತಿಯಾಗಿ ನಾವು ಕಣ್ಣುಗಳ ಮೂಲಕವಾಗಿ ಅನೇಕ ಪಾಪಗಳನ್ನು ಮಾಡ್ತೇವೆ. ಆಕರ್ಷಣೆ, ಅನೇಕ ಪಾಪಗಳ ಕಣ್ಣು ಮೂಲಕ ನಾವು ಮಾಡ್ತೇವೆ. ಕೆಲವೊಬ್ರು ಬೇರೆ ರೀತಿಯಾದ ಪಾಪಗಳು. ಯಾವ ರೀತಿಯಾದ ಪಾಪಗಳು ಅಂದರೆ ದೇವರ ವಾಕ್ಯಕ್ಕೆ ಗಮನ ಇಡುವುದಿಲ್ಲ, ಅದು ಪಾಪ. ದೇವರ ವಾಕ್ಯಕ್ಕೆ ಗಮನ ಇಡುವುದಿಲ್ಲ. ದೇವರ ವಾಕ್ಯ ಇದೆ, ಆದರೆ ದೇವರ ವಾಕ್ಯಕ್ಕೆ ಗಮನ ಇರುವುದಿಲ್ಲ. ಕೆಲವೊಬ್ರು ಹೇಳ್ತಾರೆ, ನಾವು ಹೇಳ್ತೀವಿ ದೇವರ ವಾಕ್ಯವನ್ನು ನೀವು ದಿನನಿತ್ಯ ಓದೋದು ಮಾತ್ರವಲ್ಲದೆ ಧ್ಯಾನ ಮಾಡ್ರಿ ಎಂಬುದಾಗಿ. ಕೆಲವೊಬ್ರು ಹೇಳ್ತಾರೆ ನಾವು ಬೈಬಲ್ ತೆಗೆದು ನಾವು ಹಿಂಗೆ ಓಪನ್ ಮಾಡಿದ್ರೆ ಎಂಥ ಸುಖ ನಿದ್ರೆ ಬರುತ್ತದೆ, ಎಂಥ ಸುಖ ನಿದ್ರೆ ಬರುತ್ತೆ ಎಂಬುದಾಗಿ. ಕೆಲವೊಬ್ರು ಹೇಳ್ತಾರೆ, ಒಂದೊಂದು ಸಭೆಗಳಲ್ಲಿ ನೀವು ಅಮ್ಮವ್ರಿಗೆ ಕೇಳಿದ್ರೆ ಅವರು ಹೇಳ್ತಾರೆ ಸ್ಟೋರಿಗಳು. ನಾವು ಒಂದೊಂದು ಸಭೆಗಳಲ್ಲಿ ದೇವರ ವಾಕ್ಯ ಹೇಳಿದ್ರೆ ಕೆಲವೊಬ್ರು ಹೇಳ್ತಾರೆ ನೀವು 20 ನಿಮಿಷ ಪ್ರಸಂಗ ಮಾಡಬೇಡಿ, ಒಂದು 45 ನಿಮಿಷ ಪ್ರಸಂಗ ಮಾಡಿ. ಯಾಕೆ? ನಮಗೆ ಖುಷಿ, 45 ನಿಮಿಷ ನಾವು ದೇವರ ವಾಕ್ಯ ಹೇಳೋಣ ಎಂಬುದಾಗಿ. ಅವರು ಚೆನ್ನಾಗಿ ನಿದ್ದೆ ಮಾಡಬೇಕಲ್ಲ. ಹೇಳ್ತಾರೆ ಅಯ್ಯೋರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿದ್ರೆ ನಾವು ಕಣ್ಣು ಮುಚ್ಚುತ್ತೇವೆ. ಅವರು ಪ್ರಸಂಗ ಮುಗಿದು ಕೊನೆಯಲ್ಲಿ ಪ್ರಾರ್ಥನೆ ಮಾಡಿ ಆಮೇನ್ ಅಂದಾಗ ನಾವು ಕಣ್ಣುಗಳನ್ನು ತೆರೆದು ಆಹಾ ಎಂಥ ಸುಖದ ನಿದ್ರೆ, ಎಂಥ ಸುಖದ ನಿದ್ರೆ. ಎಲ್ಲಿ? ಆಲಯದಲ್ಲಿ. ಅದಕ್ಕೆ ಹೇಳಿದ್ರೆ ದೇವರೇ ನಿನ್ನ ಆಲಯದಲ್ಲಿ ಕಳೆಯುವಂತ ಅದು ಬೇರೆ. ಜನರು ಹೀಗೆ ದೇವರ ವಾಕ್ಯವನ್ನು ತೆಗೆದು ಪಾಪಗಳನ್ನು ಮಾಡ್ತಾರೆ. ದೇವರ ವಾಕ್ಯಕ್ಕೆ ಗಮನ ಇಡುವುದಿಲ್ಲ. ಕೆಲವೊಬ್ರು ಇನ್ನೂ ಆಳವಾಗಿ ಹೋಗ್ತಾರೆ. ಏನು ಆಳ ಅಂತ ಹೇಳಿದ್ರೆ ದಿಮ್ಮು ಕೆಳಗಡೆ ಬೈಬಲ್ ಇಟ್ಕೊಂಡು ಮಲಗ್ತಾರೆ. ಯಾಕೆಂದ್ರೆ ಅವಾಗಲೇ ಸುಖ ನಿದ್ರೆಯನ್ನು ದೇವರು ನನಗೆ ದಯಪಾಲಿಸಿಕೊಡ್ತಾರೆ ಎಂಬುದಾಗಿ. ದಿಮ್ಮು ಕೆಳಗಡೆ ಬೈಬಲ್ ಇರುವಂಥದ್ದು. ಕೆಲವೊಬ್ಬರಿಗೆ ಭಯ, ರಾತ್ರಿ ವೇಳೆಯಲ್ಲಿ ಭಯ. ಆ ಭಯ ಬಂದ್ಬಿಟ್ಟು ದುರಾತ್ಮಗಳು ಬರುತ್ತದೆ ಎಂಬುದಾಗಿ ಭಯ. ಅದಕ್ಕೆ ಬೈಬಲ್ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾರೆ. ಕೆಲವೊಬ್ರು ಕ್ರಾಸ್ ಕೈಯಲ್ಲೇ ಇಟ್ಕೊಂಡು ಮಲಗ್ತಾರೆ. ಈ ರೀತಿಯಾಗಿ ಅನೇಕರು ಬೇರೆ ರೀತಿಯಾದ ಕಲ್ಪನೆಗಳಿಂದ ದೇವರಿಂದ ದೂರ ಹೋಗ್ತಾರೆ. ಪಾಪ ದೇವರ ವಾಕ್ಯ ಇದೆ, ಆದರೆ ಓದೋದಿಲ್ಲ, ಅದರಂತೆ ನಡೆಯುವುದಿಲ್ಲ, ಬೇರೆ ಯಾವುದಕ್ಕೋ ಯೂಸ್ ಮಾಡ್ಕೊಳ್ತಾರೆ. ನಾನು ಇದು ಹೇಳಿದೆ, ಇನ್ನೊಂದ್ಸಲ ನಾನು ಹೇಳ್ತೇನೆ. ಒಂದೊಂದ್ಸಲ ಒಂದು ದಂಪತಿ ಅವರು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಹೇಳಿದೆ, ಮತ್ತೆ ಹೇಳ್ತೀನಿ ನಾನು. ಅವರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸಭಾಪಾಲಕರನ್ನು ಕರೆದ್ರಂತೆ. ಸರ್ ಅಯ್ಯರು ಅವ್ರ ಮನೆಗೆ ಹೋಗುವ ಅರ್ಜೆಂಟಲ್ಲಿ ಅವರು ತಮ್ಮ ಸತ್ಯವೇದನ ಮರೆತು ಹೋದ್ರು. ಅವ್ರ ಮನೆಗೆ ಹೋದ್ರು. ಅವರು ದಂಪತಿಯಾಗಿ ಅವರು ಅಯ್ಯವ್ರನ್ನ ವೆಲ್ಕಮ್ ಮಾಡಿದ್ರು. ಸರಿ ಅಯ್ಯರು ಬೈಬಲ್ ನಾನು ಗಡಿಬಿಡಿಯಲ್ಲಿ ಮಾಡ್ತಿದ್ದೆ, ನಿಮ್ಮ ಮನೆಯಲ್ಲಿ ಬೈಬಲ್ ಕೊಡಿ ಎಂಬುದಾಗಿ ಹೇಳಿದ್ರು. ಸರಿ ಗಂಡ ಹೆಂಡತಿಯನ್ನು ನೋಡ್ತಾನೆ, ಬೈಬಲ್ ಕೇಳ್ಬಿಟ್ರಲ್ಲ, ಹೆಂಡತಿನ ಕೇಳ್ತಾರೆ. ಹೆಂಡತಿ ಹೋಗ್ಬಿಟ್ಟು ಧೂಳು ಗೀಳು ಎಲ್ಲ ಒರೆಸಿ ಆ ಬೈಬಲ್ ತೊಗೊಂಡು ಬಂದು ಕೊಡ್ತಾರೆ. ಸರಿ ಸಭಾಪಾಲಕರಿಗೆ ಗೊತ್ತಾಗುತ್ತದಲ್ಲ ಯಾರ್ಯಾರು ಬೈಬಲ್ ಓದ್ತಾರೆ, ಬೈಬಲ್ ಓದೋದಿಲ್ಲ, ಯಾವ್ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಎಲ್ಲ ಗೊತ್ತಾಗುತ್ತೆ. ಮನೆ ಒಳಗಡೆ ಪ್ರವೇಶ ಮಾಡ್ಬೇಕಂದ್ರೆ ಗೊತ್ತಾಗ್ಬಿಡುತ್ತೆ. ಸರಿ ಅಯ್ಯನವರು ಅವ್ರೇನು ಮಾಡ್ತಾರೆ, ಒಂದು ಪ್ಯಾಸೇಜ್ ತೆಗೆದು ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಅವ್ರೇನು ಮಾಡ್ತಾರೆ, ಬೈಬಲ್ ಕೊಟ್ಟು ಅಲ್ಲಿ ಇಡ್ತಾರೆ. ಅದಾದಮೇಲೆ ಊಟಕ್ಕೆ ಟೇಬಲ್ ಇಡ್ತಾರೆ, ಡೈನಿಂಗ್ ಟೇಬಲಲ್ಲಿ ಊಟ. ಏನಂತ ಹೇಳಿದ್ರೆ ಎಲ್ಲ ಸಿಲ್ವರ್ ಪ್ಲೇಟು, ಸಿಲ್ವರ್ ಸ್ಪೂನು, ಎಲ್ಲ ಸಿಲ್ವರ್. ಸರಿ ಊಟ ಬಡಿಸಿದ್ರು. ಸರಿ ಊಟ ಆಯಿತು. ಊಟ ಮುಗಿಸಿ ಅಯ್ಯರು ನಾನು ಹೋಗ್ತೀನಿ ಅಂತ ಹೇಳಿ ಬಂದರು. ಅಯ್ಯರು ಮನೆಗೆ ಹೊರಟರು. ಅದಾದ್ಮೇಲೆ ಹೆಂಡತಿ ಹೆಂಗಂದ್ರೆ ಈ ಗೂಗಲ್ ಲೆನ್ಸ್ ಥರ ಎಲ್ಲವನ್ನ ಹಾಗೇ ನೋಡುವಂಥದ್ದು. ಗೂಗಲ್ ಲೆನ್ಸ್ ಥರ ಏನೋ ಕಾಣೆ ಆಗಿದೆಯಲ್ಲ ಅಂತೇಳಿ. ಆ ಗಂಡ ಏನು ಕಾಣೆ ಆಗಿದೆ, ಏನು ಕಾಣೆ ಇಲ್ವಲ್ಲ ಅಂತ. ಇಲ್ಲ ಏನೋ ಒಂದು ಕಾಣೆ ಆಗಿದೆ. ಏನು ಕಾಣೆ ಆಗಿದೆ? ಒಂದು ಸ್ಪೂನು ಕಾಣೆ ಆಗಿದೆ. ಯಾವುದೋ ಒಂದು ಸಿಲ್ವರ್ ಸ್ಪೂನ್ ಕಾಣೆ ಆಗಿದೆ. ಗಂಡ ಸಾಮಾನ್ಯವಾಗಿ ಪುರುಷರಿಗೆ ಹೇಳ್ತಾರೆ, ಅಲ್ಲಿ ಇಲ್ಲೇನೋ ಬಿಟ್ಟಿದೆಯಲ್ಲ ಹುಡುಕಿ ಎಂಬುದಾಗಿ. ಆ ಗಂಡನೂ ಹಾಗೆ ಹೇಳ್ತಾಳೆ. ಆಗ ಅವಳು ಹೇಳ್ದು, ಇಲ್ಲ ನನ್ಗೆ ಖಂಡಿತ ಗೊತ್ತು ಯಾರು ತಗೊಂಡೋಗಿದ್ದಾರೆ ಅಂತ. ಯಾರು ತಗೊಂಡೋಗಿದ್ದಾರೆ? ನಮ್ಮ ಮನೆಗೆ ಯಾರು ಬಂದ್ರಿ? ಈಗ ಯಾರು ಬಂದಿದ್ದು?
ಅಯ್ಯೋರೇ ಬಂದಿದ್ರು, ಅವರೇ ತಗೊಂಡೋಗಿದ್ದಾರೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಏನು ಅಯ್ಯೋರ ಮೇಲೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ. ಇಲ್ಲ ನಮ್ಮ ಮನೆಗೆ ಬಂದವರು ಅವರೇ ತಗೊಂಡೋಗಿದ್ದಾರೆ ಎಂಬುದಾಗಿ. ಇಲ್ಲಲ್ಲ ಹಾಗೆ ಅಪವಾದಗಳು ಹೇಳ್ಬೇಡ ಅಂತ. ಇಲ್ಲಲ್ಲ ಖಂಡಿತವಾಗಿ ಅವರೇ ತಗೊಂಡೋಗಿದ್ದಾರೆ. ಸರಿ ಬಿಡು, ಸರಿ ಆಯ್ತು. ಅವ್ರು ಊಟ ಮಾಡಿದ್ರೆ ಹಾಗೆ ಮುಗೀತು. 1 ವರ್ಷ ಆಗೋಯ್ತು. 4ನೇ ವರ್ಷ ಬಂತು, ನೆಕ್ಸ್ಟ್ ಇಯರ್ ಆ್ಯನಿವರ್ಸರಿಗೆ. ಈಗ ಹೆಂಡತಿ ಒಂದು ಪ್ಲಾನ್ ಮಾಡ್ತಾಳೆ, ಅಯ್ಯೋರ್ನ ಕರ್ಸನ, ಪ್ರೇಯರಿಗೆ ಕರ್ಸನ, ನಾನು ಅಯ್ಯೋರ್ನ ಕೇಳಬೇಕು ಎಂಬುದಾಗಿ. ಗಂಡ ನೀನೇನು ಮಾತಾಡ್ಕೊಡ್ದು, ಅಯ್ಯೋರು ಬಂದ್ರೆ. ಸರಿ ಆಯ್ತು. ಸರಿ ಅಯ್ಯೋರು ಬಂದರು. ಈಗ ಅಯ್ಯೋರು ಬಂದ್ಬಿಟ್ಟು ಬೈಬಲ್ ತೊಗೊಂಡು ಬಂದರು. ಅವರೇ ಬೈಬಲ್ ತೊಗೊಂಡು ಬಂದರು. ಸರಿ ಕುಳಿತುಕೊಂಡ್ರು ಪ್ರಾರ್ಥನೆ ಮಾಡೋಣ ಅಂತೇಳಿ. ಸರಿ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ಕೇಳ್ರಿ ಅಂತ. ಗಂಡ ಸುಮ್ಮನೆ ಈಗ ಅವರಿಬ್ರು ಮಾತಾಡ್ಬೇಕಂದ್ರೆ ಅಯ್ಯೋರು ಗಮನಿಸಿ, ಏನಿಬ್ರು ಮಾತಾಡ್ಕೊಳ್ತಿದ್ದಾರೆ, ಏನಿದೆ ಹೇಳಿ ಎಂಬುದಾಗಿ. ಆಗ ಹೆಂಡತಿ ಹೇಳ್ತಾಳೆ, ಅಲ್ಲ ಅಯ್ಯೋರೇ, ನೀವು ಹೋದ ವರ್ಷ ನಮ್ಮ ಮನೆಗೆ ಬಂದ್ರಿ, ಯಾಕೆ ಸಿಲ್ವರ್ ಸ್ಪೂನ್ ತೊಗೊಂಡೋಗ್ಬಿಟ್ರಿ ಕಳ್ತನ ಮಾಡ್ಕೊಂಡು ಅಂತ ಹೇಳಿದ್ರು. ಆಗ ಅಯ್ಯೋರು ಅವ್ರನ್ನೇ ನೋಡಿ, ಸರಿ ನೀವು ಬೈಬಲ್ ತೊಗೊಂಡು ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಸರಿ ಅವ್ರು ಹೋಗಿ ಅವ್ರ ಮನೆಯಿಂದ ರೂಮಿಂದ ಬೈಬಲ್ ತೊಗೊಂಡು ಬಂದಂತೆ. ಬೈಬಲ್ ತೊಗೊಂಡು ಈಗ ಓಪನ್ ಮಾಡಿ ಬೈಬಲ್ ಈ ಪ್ಯಾಸೇಜ್ ಅಂತ ಅವ್ರು ಓಪನ್ ಮಾಡಿದ್ರೆ ಸ್ಪೂನ್ ಅದರಲ್ಲಿದೆ. 1 ವರ್ಷಗಳ ಕಾಲ ಬೈಬಲ್ನೇ ಮುಟ್ಲಿಲ್ಲ. ನಾವು ದೇವರ ವಾಕ್ಯ ಇಟ್ಕೊಳ್ತೀವಿ, ಅದು ದೇವರ ವಾಕ್ಯಕ್ಕೆ ಗಮನ ಇರುವುದಿಲ್ಲ. ನಮ್ಮ ಕೈಗಳು ಬೇರೆ ಬೇರೆ ರೀತಿಯಾಗಿ ತಪ್ಪು ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಕಾಲುಗಳು ಹೋಗದೇ ಇರಬೇಡ ಇಂಥ ಕಾರ್ಯಗಳಿಗೆ, ಸ್ಥಳಗಳಿಗೆ ನಾವು ಕಾಲುಗಳನ್ನು ಹೋಗುತ್ತೆ. ನಮ್ಮ ಮನಸ್ಸು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪೌಲನು ಫಿಲಿಪ್ಪಿ ಸಭೆಗೆ ಬರೆದ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ 2-3 ವಚನಗಳು ನೀವು ನೋಡುವುದಾದ್ರೆ, ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಮನಸ್ಸನ್ನು ನಾವೇನು ಮಾಡ್ತೀವಿ, ಸೈತಾನಗಳಿಗೆ, ಅಂದರೆ ದುರಾತ್ಮಗಳಿಗೆ ಅದನ್ನು ಹತೋಟಿಗೆ ನಾವು ಕೊಡುವುದಾದರೆ ನಮ್ಮ ಮನಸ್ಸು ಕೆಟ್ಟು ಹೋಗುತ್ತದೆ. ಆಗ ಚಿಂತೆ ಭಾರದಲ್ಲಿ ನಾವು ಮುಳುಗೋಗ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನಮಗೆ ಏನು ಬರೆದಿದೆ ಅಂತ ಹೇಳಿದ್ರೆ, ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ, ಜ್ಞಾನೋಕ್ತಿ 28:13ನೇ ವಚನದಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವಂಥದ್ದಾಗಿದೆ. ಈ ಸಮಯದಲ್ಲಿ ನಾವು ದೇವರ ಪರಿಶುದ್ಧ ಪ್ರಸನ್ನತೆಯಲ್ಲಿ ಆ ತಪ್ಪುಗಳನ್ನು, ಪಾಪಗಳನ್ನು ಬಿಡುವುದಾದರೆ ದೇವರು ನಮ್ಮನ್ನು ಮನ್ನಿಸುವಂತನಾಗಿದ್ದಾನೆ. ಇಬ್ರಿಯ 10ನೇ ಅಧ್ಯಾಯ 17ನೇ ವಚನದಲ್ಲಿ, ಇಬ್ರಿಯ 10ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರ ಪಾಪಗಳನ್ನು, ಅವರ ದುಷ್ಕೃತ್ಯಗಳನ್ನು ನಾನು ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ರಿಯ 10:11-17ನೇ ವಚನದಲ್ಲಿ, ಅವರ ಪಾಪಗಳನ್ನು, ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 25ನೇ ವಚನದಲ್ಲಿ, ಯೆಶಾಯ 43:25 ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೇನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಎಷ್ಟೋ ಪಾಪಗಳನ್ನು ಮಾಡಿರ್ಬೋದು, ಆದರೆ ಈ ಸಮಯದಲ್ಲಿ ನಾವು ನಂಬಿಕೆಯಿಂದ ನಮ್ಮ ಪಾಪಗಳನ್ನು ಬಿಟ್ಟು ಬಿಡುವುದಾದರೆ, ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಲ್ಲಿ ನಮ್ಮನ್ನು ತೊಳೆಯುವಾಗ ನಮ್ಮ ಪಾಪಗಳಿಂದ ದೇವರು ಬಿಡುಗಡೆಯನ್ನು ಮಾಡ್ತಾರೆ. ದೇವರು ನನ್ನ ಪಾಪ, ನಿನ್ನ ಪಾಪ ಅವರು ನೆನಪಿನಲ್ಲಿ ಇಟ್ಟುಕೊಳ್ತಾರೋ ಎಂಬುದಾಗಿ ಒಂದು ಪ್ರಶ್ನೆ ಇರುವುದಾದರೆ, ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 34ನೇ ವಚನ ತೆಗೆದುವ. ಯಾರಾದರೂ ಓದ್ತೀರಾ? ಯೆರೆಮೀಯ ಪ್ರವಾದನೆ ಗ್ರಂಥ 35, 31, 34ನೇ ವಚನ. ಜೆರೆಮಿಯಾ ಚಾಪ್ಟರ್ 31-34. ಯೆರೆಮೀಯ 31, 34ನೇ ವಚನ. ನಾನು ಅವರ ಅಪರಾಧವನ್ನ ಕ್ಷಮಿಸಿ ಅವರ ಪಾಪವನ್ನ ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾನು ಅವರ ಅಪರಾಧವನ್ನ ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ. ನಾವು ಮೊದಲನೇದಾಗಿ ನಮ್ಮ ಪಾಪಗಳನ್ನು ಬಿಟ್ಟು ಬಿಡುವುದಾದರೆ, ದೇವರ ಪರಿಶುದ್ಧ ಹಸ್ತದ ಕೆಳಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡುವುದಾದರೆ, ನಮ್ಮ ಪ್ರಾರ್ಥನೆ ದೇವರು ಕೇಳುವಂತನಾಗಿದ್ದಾನೆ. ನಾವು ನಂಬಿಕೆಯಿಂದ ಮಾಡುವಂಥ ಪ್ರಾರ್ಥನೆ ದೇವರು ಕೇಳುವಂತನಾಗಿದ್ದಾನೆ.
ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿಯೂ ಸಹ ಬರೆಯಲ್ಪಟ್ಟಿದೆ, ನೀವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ ಎಂಬುದಾಗಿ. ದೇವರು ಒಂದು ವಾಕ್ಯವನ್ನು ಹೇಳಿ ನಮಗೆ ಸ್ವಸ್ಥತೆಯನ್ನು ಕೊಡುವಂತನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಗೆ ಹೇಳ್ತಾ ಇದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಯಾಕೋಬ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಜೇಮ್ಸ್ ಚಾಪ್ಟರ್ 4:6, ಯಾಕೋಬ 4ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಅಹಂಕಾರಿಗಳನ್ನು ದೂರ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಹಂಕಾರಿಗಳನ್ನು ಎದುರಿಸ್ತಾನೆ, ಆದರೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊಲೊಸ್ಸೆದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವ, ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧಗಳನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನ್ನಾಗಿ ಮೆರೆಸುತ್ತಾ ತೋರಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಈ ಪಾವನ ದಿನಗಳಲ್ಲಿ ನಾವು ಶಿಲುಬೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೆ. ಶಿಲುಬೆಯ ಕುರಿತಾಗಿ ದೇವರು ಸಕಲ ವಿಧವಾಗಿ ಎಲ್ಲ ಪಾಪಗಳನ್ನು, ಬಂಧನಗಳನ್ನು ಆ ಕಲ್ವಾರಿ ಕ್ರೂಜೆಯಲ್ಲಿ ಮುರಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಬಾಸುಂಡೆಯಿಂದ ನಮಗೆ ಗುಣವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದರೆ ನಮ್ಮ ಪಾಪದ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು, ಆತನು ಮುರಿದನು. ಅದಕ್ಕೋಸ್ಕರವೇ ನಾವು ದೇವರ ಆ ಪರಿಶುದ್ಧ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ. ಆತನ ತನ್ನ ದೇಹವನ್ನು ನಮಗೋಸ್ಕರ ಕೊಟ್ಟನು, ತನ್ನ ಪರಿಶುದ್ಧವಾದ ರಕ್ತವನ್ನು ನಮಗೋಸ್ಕರ ಆತನು ಕೊಟ್ಟನು. ನಾವು ನಂಬುವುದಾದರೆ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ದೇವರು ಯೇಸು ಕ್ರಿಸ್ತನು ಆ ದಂಡು ಎಂಬುದಾಗಿರುವಂಥ ಆ ದೆವ್ವ ಹಿಡಿದಂಥ ಮನುಷ್ಯನನ್ನು ಬಿಡಿಸಿದನು. ಆ ದೆವ್ವಗಳು ಬಿಟ್ಟು ಹೋದಾಗ ಏನಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವುದಾದರೆ, ಆತನು ಬಟ್ಟೆಗಳನ್ನು ಹಾಕಿಕೊಂಡು ಯೇಸು ಕ್ರಿಸ್ತನ ಬಳಿಯಲ್ಲಿ ಆತನು ಕುಳಿತುಕೊಂಡು ದೇವರ ವಾಕ್ಯವನ್ನು ಆತನು ಕೇಳ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಊರವರೆಲ್ಲ ಓಡಿ ಬರ್ತಾರೆ. ಊರವರೆಲ್ಲ ಓಡಿ ಬಂದಾಗ ನೋಡ್ತಾರೆ, ಅವರಿಗೆ ಭಯ ಹಿಡಿದವರಾಗಿ ಓಡಿ ಬರ್ತಾರೆ. ಯಾಕಂದರೆ ಆ ದಂಡು ಎಣಿಸ್ಕೊಳ್ಳಿರುವಂಥ ಈ ವ್ಯಕ್ತಿಯು ಆತನು ಆ ಸಮಾಧಿಯಲ್ಲಿ ಗವಿಯಲ್ಲಿರುವಂಥ ಈ ವ್ಯಕ್ತಿಯನ್ನು ನೋಡ್ತಾ ಇದ್ದಾರೆ. ಅವನು ಬಟ್ಟೆಗಳನ್ನು ಹಾಕಿಕೊಂಡು ಯೇಸು ಕ್ರಿಸ್ತನ ಬಳಿಯಲ್ಲಿ ಕುಳಿತುಕೊಂಡು ದೇವರ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಇದನ್ನು ನೋಡಿ ಅತ್ಯಾಶ್ಚರ್ಯ ಪಡ್ತಾರೆ. ಆದರೆ ಜನರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ಯೇಸುವೆ ನೀನು ಹೊರಟು ಹೋಗು ಎಂಬುದಾಗಿ. ಆ ಗೆನೆಸರೇತ್ ಆ ಪಟ್ಟಣಕ್ಕೆ ಯೇಸು ಕ್ರಿಸ್ತನು ಒಂದೇ ವ್ಯಕ್ತಿಯನ್ನು ನೋಡಲಿಕ್ಕೆ ಬಂದನು. ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಸಮುದ್ರವನ್ನು ದಾಟಿಕೊಂಡು ಅಲ್ಲಿ ಬಂದನು. ಆದರೆ ಜನರೆಲ್ಲರೂ ಯೇಸು ಕ್ರಿಸ್ತನ ತಳ್ಳಿಬಿಟ್ಟರು. ಆದರೆ ಈ ವ್ಯಕ್ತಿ ಓಡಿ ಬರ್ತಾನೆ. ಅವನ ಹೆಸರು ಬರ್ದಿಲ್ಲ. ಅವನು ಹೇಳ್ತಾನೆ ದಂಡು ಎಂಬುದಾಗಿ. ದೆವ್ವ ಹಿಡಿದಿದ್ದಾಗ ಆ ಹೆಸರು ಹೇಳ್ತಾನೆ. ಈ ವ್ಯಕ್ತಿ ಓಡಿ ಬರ್ತಾನೆ, ಯೇಸುವೆ ನೀನು ಎಲ್ಲಿ ಹೋಗ್ತೀಯೋ ನಾನು ಬರ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ ದೇವರೇ ಎಂಬುದಾಗಿ ಓಡಿ ಬರ್ತಾನೆ. ಹಾಗೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ, ನೀನು ಹೋಗು, ನಿನ್ನ ಮನೆಗಳಿಗೆ ಹೋಗಿ ನಿನ್ನ ಸ್ವಂತದವರಿಗೆ ಹೋಗಿ ದೇವರು ಮಾಡಿದಂತನ್ನ ನೀನು ಎಲ್ಲರಿಗೂ ತಿಳಿಸಿ ಎಂಬುದಾಗಿ ಹೇಳುವಾಗ ಅವನು ಹೋಗಿ ಯೇಸು ಕ್ರಿಸ್ತನು ಮಾಡಿದಂಥ ಮಹಾ ಕಾರ್ಯಗಳನ್ನು ಅದನ್ನು ಎಲ್ಲರಿಗೂ ಹೋಗಿ ಹಬ್ಬಿಸ್ತಾನೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ನಾವು ಎಷ್ಟು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿದೆ, ಎಷ್ಟು ಅದ್ಭುತ ಕಾರ್ಯಗಳು, ಎಷ್ಟು ಬಿಡುಗಡೆಗಳು ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸಿದ್ದಾರೆ. ನಾವು ಎಷ್ಟು ಜನರಿಗೆ ಹೋಗಿ ಸಾರ್ತೇವೆ. ಈ ದಂಡು ಅಣಿಸ್ಕೊಂಡಿರುವಂಥ, ಈ ದೆವ್ವ ಹಿಡಿದಿರುವಂಥ ಈ ವ್ಯಕ್ತಿಯು ಬಿಡುಗಡೆ ಹೊಂದಿದ ಮೇಲೆ ಅವನು ಸುಮ್ಮನೆ ಇರಲಿಲ್ಲ. ಅವನು ಅನೇಕರಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾನೆ, ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಅನೇಕರಿಗೆ ಸಾರ್ತಾನೆ. ನಾವು ಸಹ ಅನೇಕರಿಗೆ
ಯೇಸು ಕ್ರಿಸ್ತನ ಬಗ್ಗೆ ತಿಳಿಸ್ಬೇಕು. ಯಾಕಂದ್ರೆ ಆತನೇ ಬೆಳಕು, ಈ ಲೋಕಕ್ಕೆ ಬಂದಿರುವಂತ ಒಂದೇ ಬೆಳಕು ಯಾರಂದ್ರೆ ಯೇಸು ಕ್ರಿಸ್ತನು. 1 ಯೋಹಾನ 1ನೇ ಅಧ್ಯಾಯ 7 ಮತ್ತು 9 ವಚನಗಳಲ್ಲಿ ನೋಡುವುದಾದ್ರೆ ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಯಾರ್ಯಾರು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದಾರೋ ಅವರು ಬೆಳಕಿನ ಮಕ್ಕಳಾಗಿ ಬೆಳಕಿನ ವಿಷಯದಲ್ಲಿ ನಡೆಯುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನೇಕರು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೆ ಅವರು ಕತ್ತಲೆಯ ಜೀವಿತದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ನಿರಂತರ ಎಲ್ಲಿ ಹೋಗ್ತಾರೆ ಅಂದ್ರೆ ಅವರು ನರಕದಲ್ಲಿ ದೊಬ್ಬಲ್ಪಡ್ತಾರೆ. ಯಾಕಂದ್ರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ. ಯಾಕಂದ್ರೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಬಿಕಾಸ್ ಜೀಸಸ್ ಈಸ್ ದ ಓನ್ಲಿ ವೇ ಟು ಹೆವೆನ್. ಯೇಸು ಕ್ರಿಸ್ತನೇ ಒಂದೇ ಮಾರ್ಗ. ಯಾಕಂದ್ರೆ ಆತನೇ ಜೀವಿಸುವಂತ ದೇವರು. ನಾವು ಸತ್ತೋಗಿರುವಂತ ದೇವರನ್ನು ನಂಬುವುದಿಲ್ಲ. ಯಾಕಂದ್ರೆ ಆತನು ಜೀವಿಸುವಂತ ದೇವರು. ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಈ ಕೂಟಕ್ಕೆ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಬಿಡುಗಡೆಯ ಪ್ರಾರ್ಥನೆಗೋಸ್ಕರ ನಾವು ಕೂಡಿ ಬಂದಿದ್ದೇವೆ. ಅನೇಕರ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನಮಗೆ ಬಿಡುಗಡೆಯನ್ನು ಕೊಡುವಂತನಾಗಿದ್ದಾನೆ. ನಮಗೆ ಮಾತ್ರವಲ್ಲದೆ ನೀವು ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿರೋ ದೇವರು ಅವರನ್ನು ಮುಟ್ಟುವಂತನಾಗಿದ್ದಾನೆ. ದೇವರು ಆತನನ್ನು ಮುಟ್ಟುವಂತನಾಗಿದ್ದಾನೆ. ಒಬ್ಬ ಗ್ರೀಕ್ ಸ್ತ್ರೀಯಳು ಯೇಸು ಕ್ರಿಸ್ತನ ಬಳಿಗೆ ಬರ್ತಾಳೆ. ಯೇಸುವೇ, ದಾವಿದ ಕುಮಾರನೇ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ ಎಂಬುದಾಗಿ ಅವಳು ಬೇಡಿಕೊಂಡಾಗ ದೇವರು ಆಕೆಯ ನಂಬಿಕೆಯನ್ನು ನೋಡಿ, ಅಮ್ಮ ನಿನ್ನ ನಂಬಿಕೆ ಬಹಳ ಎಂಬುದಾಗಿ ಹೇಳಿ, ನೀನು ಹೋಗು, ನಿನ್ನ ಮಗಳಿಗೆ ಸ್ವಸ್ಥತೆ ಆಗುತ್ತದೆ ಎಂಬುದಾಗಿ. ಆ ಮಗಳು ಎಲ್ಲೋ ಇದ್ದಾಳೆ, ಯೇಸು ಕ್ರಿಸ್ತನು ಎಲ್ಲೋ ಇದ್ದಾರೆ. ಆದರೆ ದೇವರು ಒಂದು ಮಾತು ಹೇಳಿ ಆಕೆಗೆ ಬಿಡುಗಡೆ ಉಂಟಾಯಿತು. ಈಗಲೂ ಸಹ ನಾವು ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವೋ ಅವ್ರು ಎಲ್ಲೇ ಇದ್ರೂ, ಎಷ್ಟೇ ಕಿಲೋಮೀಟರ್ ಎಷ್ಟೇ ಮೈಲ್ಗಳ ದೂರ ಇದ್ರು, ದೇವರು ಅವರನ್ನು ಮುಟ್ಟುತ್ತಾರೆ. ಅಲ್ಲಿ ಬಿಡುಗಡೆಗಳು ಉಂಟಾಗುವಂಥದ್ದಾಗಿದೆ.